ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಹರಿ ಓಂ ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ ಸಮಸ್ತಗುಣಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮಃ ಶ್ರೀಕೃಷ್ಣಗೀತಾಯ ಭಾಷ್ಯಾದುಕ್ತಾರ್ಥಸಂಗ್ರಹಂ ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ನಿನ್ನೆ ದಿವಸ ನಭಶ್ಚ ಪೃಥಿವೀಂ ಚೈವ ತುಮುಲೋ ವ್ಯನುನಾದಯನ್. ಆ ಸಂದರ್ಭದಲ್ಲಿ ಏನು ಶಬ್ದವನ್ನು ಘೋಷಣೆ ಮಾಡಿದರೋ, ವಾದ್ಯಗಳ ಎಲ್ಲ ಕಡೆಗೂ ಏನು ವ್ಯಾಪಿಸ್ತೋ ಅದರ ಪರಿಣಾಮವಾಗಿ ನಭಶ್ಚ ಪೃಥಿವೀಂ ಚೈವ ತುಮುಲೋ ವ್ಯನುನಾದಯನ್. ಆ ಶಂಖಗಳ ಶಬ್ದ ಎಲ್ಲ ಕಡೆಗೂ ವ್ಯಾಪಿಸಿ ಅಲ್ಲಲ್ಲಲ್ಲಿ ಆ ಶಬ್ದದ ಪ್ರತಿಶಬ್ದ ಪ್ರತಿಧ್ವನಿ ಉಂಟು ಮಾಡ್ತಾ ಧೃತರಾಷ್ಟ್ರನ ಮಕ್ಕಳ ದುರ್ಯೋಧನಾದಿಗಳ ಹೃದಯವನ್ನೇ ಭೇದಿಸಿದೆ. ದುರ್ಯೋಧನಾದಿಗಳ ಹೃದಯವನ್ನೇ ಅದು ಭೇದಿಸಿದೆ. ಅಷ್ಟೇ ಅಲ್ಲದೆ ಇವತ್ತೇ ಕುರುಕುಲ ನಾಶವಾಯಿತು, ಅರ್ಥಾತ್ ತ್ವತ್ ಪುತ್ರಾಹ ಮೇ ನಿರ ಇತ್ಯರ್ಥ. ನಿನ್ನ ಮಕ್ಕಳು ನಾಶವಾಗಿದ್ದಾರೆ ಎಂಬುದಾಗಿ ತಿಳಿ ಎಂಬುದಾಗಿ ಅಭಿಪ್ರಾಯ ಅಂತ ರಾಘವೇಂದ್ರ ಗುರುಸಾರ್ವಭೌಮರು ನಿನ್ನೆ 19ನೆಯ ಶ್ಲೋಕದಲ್ಲಿ ವಿವರಣೆ ಕೊಟ್ಟದ್ದನ್ನು ನೋಡಿದ್ದೇವೆ. ಇವತ್ತಿನ 20ನೆಯ ಶ್ಲೋಕದಲ್ಲಿ ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವಃ ಹೃಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ಇದರಲ್ಲಿ ಹೇಳುತ್ತಾರೆ, ಮಹೀಪತೆ ಧೃತರಾಷ್ಟ್ರನೇ, ಅಥ ಅನಂತರದಲ್ಲಿ ಕಪಿಧ್ವಜ, ಯಾರ ಧ್ವಜದಲ್ಲಿ ಕಪಿ ಇದ್ದಾನೋ, ಅಂದರೆ ಧ್ವಜದಲ್ಲಿ ಕಪಿ ಇರತಕ್ಕಂತಹ ಪಾಂಡವ ಅರ್ಜುನನು, ಅಂದರೆ ಅರ್ಜುನನ ರಥ ಏನಿದೆ, ರಥದ ಮೇಲೆ ಏನು ಧ್ವಜ ಇದೆ, ಆ ಧ್ವಜದಲ್ಲಿ ಚಿಹ್ನೆ ಏನು ಅಂದರೆ ಮುಖ್ಯ ಪ್ರಾಣದೇವರು. ನೋಡಿ, ಎಷ್ಟು ಪ್ರತಿ ಘಟ್ಟದಲ್ಲಿ ಮುಖ್ಯ ಪ್ರಾಣದೇವರ ಮಹಿಮೆ ನಮಗೆ ತೋರ್ತಾ ಇದೆ. ನಮ್ಮ ಭಾರತದ ಅದು ರಾಷ್ಟ್ರಧ್ವಜದಲ್ಲಿ ಅದು ಒಂದು ಚಕ್ರ ಸಿಂಹ ಲಾಂಛನ ಅಂತ ಅನ್ನೋದನ್ನು ಹೇಗೆ ನಾವು ತಿಳ್ಕೊಂಡಿದ್ದೇವೆ, ಈ ಒಂದು ಸಂಪ್ರದಾಯ ಅನಾದಿ ಕಾಲದಿಂದ ಇದ್ದದ್ದು. ಅವತ್ತು ಧರ್ಮರಾಜಾದಿಗಳು ತಮ್ಮ ಒಂದು ಧ್ವಜ ಏನಿದೆ, ಆ ಧ್ವಜದ ಆ ಒಂದು ಪತಾಕೆಗೆ ಲಾಂಛನ ಅಂತ ಯಾವುದನ್ನು ಇಟ್ಕೊಂಡಿದ್ರು ಅಂದರೆ ಮುಖ್ಯ ಪ್ರಾಣದೇವರನ್ನು ಇಟ್ಕೊಂಡಿದ್ರು. ಕಪಿ ಎಂದರೆ ಕೋತಿಯನ್ನು ಇಟ್ಕೊಂಡಿದ್ರು ಅಂತ ಅರ್ಥ ಅಲ್ಲ. ಆ ಕೋತಿಯಲ್ಲಿ ಸರ್ವೋತ್ಕೃಷ್ಟವಾಗಿರ್ತಕ್ಕಂತಹ ಕೋತಿ ರೂಪದಲ್ಲಿ ಬಂದಿರತಕ್ಕಂತಹ ಜೀವೋತ್ತಮರಾದ ಮುಖ್ಯ ಪ್ರಾಣದೇವರನ್ನು ಇಟ್ಕೊಂಡಿದ್ರು. ಯಾಕೆ ಮುಖ್ಯ ಪ್ರಾಣದೇವರನ್ನು ಇಟ್ಕೊಂಡಿದ್ರು? ಎಲ್ಲಿ ಮುಖ್ಯ ಪ್ರಾಣದೇವರು ಇರ್ತಾರೋ ಅಲ್ಲಿ ಜಯ ಎನ್ನುವಂತಹ ವಿಚಾರ ಅವರಿಗೆ ಗೊತ್ತಿತ್ತು. ಆದ್ದರಿಂದಾಗಿ ಕಪಿಧ್ವಜ, ಧ್ವಜದಲ್ಲಿ ಕಪಿಯುಳ್ಳ ಪಾಂಡವ ಅರ್ಜುನನು ವ್ಯವಸ್ಥಿತಾನ್, ಯುದ್ಧ ಮಾಡುವುದಕ್ಕಾಗಿ ಅಂತ ನಿಂತಿರ್ತಕ್ಕಂತಹ ಧಾರ್ತರಾಷ್ಟ್ರಾನ್, ಆ ಧೃತರಾಷ್ಟ್ರನ ಮಕ್ಕಳನ್ನು ದೃಷ್ಟ್ವಾ ನೋಡಿ, ತದಾ ಆ ಸಮಯದಲ್ಲಿ ಶಸ್ತ್ರ ಸಂಪಾತೆ ಪ್ರವೃತ್ತೆ, ಬಾಣಗಳನ್ನು ಇನ್ನು ಬಿಡಬೇಕು ಅಂತೆನ್ನುವ ಕಾಲವು ಸಮೀಪಕ್ಕೆ ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಆ ಧನುಸ್ಸನ್ನು ಉದ್ಯಮ್ಯ ಎತ್ತಿಕೊಂಡು ಹೃಷಿಕೇಶಂ, ಇಂದ್ರಿಯಗಳ ಒಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಕುರಿತು ಇದಂ ವಾಕ್ಯಂ, ಈ ವಾಕ್ಯವನ್ನು ಆಹ ಹೇಳಿದನು. ಹೃಷಿಕೇಶಂ ತದಾ ವಾಕ್ಯಂ ಇದಂ ಆಹ ಮಹೀಪತೆ. ರಾಘವೇಂದ್ರ ಗುರುಸಾರ್ವಭೌಮರು ಈ ಶ್ಲೋಕಕ್ಕೆ ಅರ್ಥವನ್ನು ನಮಗೆ ತಿಳಿಸುವಾಗ, ತತ್ವೋಪದೇಶ ಪ್ರಸಂಜಕಂ ಅರ್ಜುನ ವಿಷಾದಂ ವಕ್ತುಂ ಏತಾವಾನ್ ಉಪೋದ್ಘಾತಃ ಪ್ರವೃತ್ತಃ. ಅರ್ಜುನನನ್ನು ಕುರಿತು ಶ್ರೀಕೃಷ್ಣ ಪರಮಾತ್ಮ ಇನ್ನೇನು ಉಪದೇಶ ಮಾಡಬೇಕೋ ಆ ಉಪದೇಶ ಮಾಡಲಿಕ್ಕೆ ಕಾರಣೀಭೂತವಾದ ಅರ್ಜುನನ ವಿಷಾದ ಅಂತ ಏನಿದೆ, ಆ ವಿಷಾದವನ್ನು
ಇನ್ಮೇಲೆ ಹೇಳಲಿಕ್ಕೆ ಅಂದರೆ ಇಲ್ಲಿಯವರೆಗೂ ಆ ವಿಷಾದಕ್ಕೆ ಕಾರಣೀಭೂತವಾದದ್ದನ್ನು ಹೇಳುವ ಪ್ರಸಂಗ ಆಯಿತು. ಏತಾವಾನ್ ಉಪೋದ್ಘಾತಃ ಪ್ರವೃತ್ತಃ ಏವಂ ದುರ್ಯೋಧನ ವ್ಯಾಪಾರಂ ದಲದ್ವಯಗತ ವ್ಯಾಪಾರಂ ಚ ಉಕ್ತ್ವಾ ಅಧುನಾ ಅರ್ಜುನ ವ್ಯಾಪಾರಂ ಮಾಹ ಅಥೇತ್ಯಾದಿ ಚತುರ್ಭಿಃ ಶ್ಲೋಕೈಃ. ಈ ರೀತಿಯಾಗಿ ದುರ್ಯೋಧನ ಮಾಡಿರ್ತಕ್ಕಂತಹ ಕಾರ್ಯ ಅಂದರೆ ದುರ್ಯೋಧನನ ವಿಷಾದ ಒಂದು, ದುರ್ಯೋಧನ ಮಾಡಿರ್ತಕ್ಕಂತಹ ಕಾರ್ಯಗಳನ್ನು ಅಷ್ಟೇ ಅಲ್ಲದೆ ಎರಡೂ ಸೇನೆಗಳ ವ್ಯಾಪಾರ ಏನಿದೆ ಅಂದರೆ ಅವರು ಯಾರ್ಯಾರು ಯಾವ ರೀತಿಯಾಗಿ ನಿಂತುಕೊಂಡಿದ್ದಾರೆ, ವ್ಯವಸ್ಥೆ ಹೇಗಿದೆ ಅನ್ನೋದನ್ನೆಲ್ಲ ನೋಡ್ತಾ ಅರ್ಜುನ ಏನು ಮಾಡ್ತಾನೆ ಅನ್ನುವಂತಹ ವಿಷಯವನ್ನು ಅಥ ಅನ್ನೋದರಿಂದ ಮುಂದಿನ ಶ್ಲೋಕದಲ್ಲಿ ಅಂದರೆ 4 ಶ್ಲೋಕಗಳಿಂದ ಆ ವಿಷಯದ ವಿವರಣೆಯನ್ನು ಕೊಡ್ತಾರೆ. ಅಥ ಅಂದರೆ ಅನಂತರಂ ಅಂತರ್ಥ. ಅಥ ಅನಂತರಂ ಕಪಿಧ್ವಜ, ಆ ಶಬ್ದದ ಅರ್ಥಗಳನ್ನು ಹೇಳ್ತಾರೆ. ಕಪಿಧ್ವಜ ಅಂದರೆ ಅರ್ಜುನ. ಯಾಕೆ? ಧ್ವಜದಲ್ಲಿ ಕಪಿಯನ್ನು ಇಟ್ಟುಕೊಂಡವನು ಯಾವನೋ ಅವನು ಯಾರು? ಅರ್ಜುನ. ಕಪಿಧ್ವಜ ಅರ್ಜುನ. ವ್ಯವಸ್ಥಿತಾನ್ ಅಂದರೆ ಯುದ್ಧೇ ಕೃತನಿಶ್ಚಯಾನ್ ದೃಷ್ಟ್ವಾ, ಯುದ್ಧವನ್ನು ಮಾಡಬೇಕು ಅಂತ ನಿಶ್ಚಯಾತ್ಮಕವಾದ ಬುದ್ಧಿಯುಳ್ಳಂತಹ ಆ ಜನಗಳನ್ನು ದೃಷ್ಟ್ವಾ ನೋಡಿ. ಶಸ್ತ್ರಸಂಪಾತೆ ಅಂದರೆ ಶಸ್ತ್ರಪ್ರಹರಣೆ ಪ್ರವೃತ್ತೆ, ಇನ್ನು ಶಸ್ತ್ರಗಳನ್ನು ಬಿಡಬೇಕು ಎನ್ನುವಂತಹ ಸಮಯ ಇದ್ದಾಗ ವರ್ತಮಾನ ಸಾಮೀಪ್ಯೆ ವರ್ತಮಾನವದ್ವಾ ಪ್ರವರ್ತಿತು ಉದ್ಯುಕ್ತೆ ಸತಿ ತದಾ ಶಸ್ತ್ರಸಂಪಾತ ಪ್ರಾಕ್ ಕಾಲೇ ಇದಂ ವಕ್ಷಮಾಣಂ ವಾಕ್ಯಂ ಆಹ ಇತ್ಯನ್ವಯಃ. ಅಂದ್ರೇನು? ವರ್ತಮಾನ ಸಾಮೀಪ್ಯೆ ವರ್ತಮಾನವದ್ವಾ ಅಂತನ್ನೋದೊಂದು ವ್ಯಾಕರಣದ ನಿಯಮ. ಈ ವ್ಯಾಕರಣದ ನಿಯಮಾನುಸಾರವಾಗಿ ವರ್ತಮಾನದ ಸಮೀಪದಲ್ಲಿ ಇರತಕ್ಕಂತಹ ಕಾಲದಲ್ಲಿ ವರ್ತಮಾನ ಪ್ರಯೋಗ ಮಾಡತಕ್ಕಂತಹ ಪದ್ಧತಿ ಇದೆ. ಇನ್ನು ಎದುರಾಳಿಗಳೇನಿದ್ದಾರಲ್ಲ, ಈಗ ಇನ್ಮೇಲೆ ಬಾಣ ಬಿಡಬೇಕು, ಹೀಗಾಗಿ ವರ್ತಮಾನ ಅಲ್ಲ ಅದು. ಮತ್ತು ವರ್ತಮಾನ ಕಾಲದ ಪ್ರಯೋಗ ಹೆಂಗೆ ಅನ್ಲಿಕ್ಕೆ ರಾಘವೇಂದ್ರ ಗುರು ಸಾರ್ವಭೌಮರು ವ್ಯಾಕರಣದ ನಿಯಮವನ್ನು ಹೇಳಿದರು. ಅಂದರೆ ಇನ್ನು ಮುಂದಿನ ಕ್ಷಣದಲ್ಲಿ ನಾವು ಪ್ರಾರಂಭ ಮಾಡ್ತೇವೆ ಅಂದರೆ ವರ್ತಮಾನ ಕಾಲಕ್ಕೆ ಸಮೀಪ ಅಂತ ಹೇಳ್ದಂಗಾಯಿತು. ವರ್ತಮಾನ ಕಾಲ ಬಳಸಬೇಕಾದ್ರೆ ಕಥೆಗಳನ್ನು ಹೇಳುವಾಗ ವರ್ತಮಾನ ಕಾಲ ಬಳಸಲಿಕ್ಕೂ ನಿಯಮ ಉಂಟು. ಕಥೆ ಹೇಳ್ತಿರ್ತೀವಿ, ಒಂದಾನೊಂದು ಕಾಲದಲ್ಲಿ ದಶರಥ ರಾಜನಿದ್ದನು, ಅವನಿಗೆ 4 ಜನ ಮಕ್ಕಳಿದ್ದರು ಅಂತ ಪಾಸ್ಟೆನ್ಸ್ ಹೇಳಲಿಕ್ಕೂ ಬರುತ್ತದೆ. ಆ ದಶರಥ ರಾಜ ಇಷ್ಟು ಚಂದ ಇದ್ದ, ಇಷ್ಟು ಶೂರ ಇದ್ದ, ಇಷ್ಟು ವೀರ ಇದ್ದ ಅಂತ ಹೇಳಿ ನಾವು ವರ್ತಮಾನ ಕಾಲದೊಳಗೂ ಆ ವಾಕ್ಯಗಳನ್ನು ಪ್ರಯೋಗ ಮಾಡಿ ಹೇಳಲಿಕ್ಕೆ ಸಂಭವ ಬರ್ತದೆ. ಕಥೆ ಹೇಳುವಾಗಲೂ ವರ್ತಮಾನ ಕಾಲ ಹೇಳಬಹುದು. ಅಥವಾ ಮತ್ತೊಂದು ವ್ಯಾಕರಣದ ನಿಯಮದಂತೆ ವರ್ತಮಾನ ಕಾಲಕ್ಕೆ ಸಮೀಪದಲ್ಲಿ ಇರತಕ್ಕಂತಹ ವ್ಯವಹಾರಗಳನ್ನು ಮಾಡುವಾಗ, ಆ ವ್ಯವಹಾರ ಹೇಳುವ ಶಬ್ದಗಳನ್ನು ಬಳಸುವಾಗ ವರ್ತಮಾನ ಕಾಲದ್ದು ಬಳಸಿದರೆ ಏನು ತಪ್ಪಲ್ಲ ಎನ್ನುವಂತಹ ವಿಚಾರವನ್ನು. ಆದ್ದರಿಂದ ಇಲ್ಲಿ ಏನಂತ ಅರ್ಥ ಆಗ್ತದಂದ್ರೆ ಶಸ್ತ್ರಸಂಪಾತ ಪ್ರಾಕ್ ಕಾಲೆ ಅಂದರೆ ಇನ್ನೇನು ಶಸ್ತ್ರ ಪ್ರಹರಣವನ್ನು ಮಾಡಬೇಕೋ ಅದಕ್ಕಿಂತ ಪ್ರಾಕ್ ಕಾಲೆ ಮುಂಚಿನ ಕ್ಷಣದಲ್ಲಿ ಅಂದರೆ ಮುಂದೆ ಹೇಳ್ತಕ್ಕಂತಹ ವಾಕ್ಯವನ್ನು ಅರ್ಜುನ ಹೇಳಿದ. ಇದಂ ವಕ್ಷಮಾಣಂ ವಾಕ್ಯಂ ಆಹ ಇತ್ಯನ್ವಯ ಅಂತ ಏನಂತ ಹೇಳಿದ? ಅರ್ಜುನ ಉವಾಚ, ಅರ್ಜುನ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸೇನೆಯೋರುಭಯೋರ್ಮಧ್ಯೆ ರಥಂ ಸ್ಥಾಪಯಮಿಚ್ಯುತ ಯಾವದೇತಾನ್ನಿರೀಕ್ಷೇಹಂ ಯೋದ್ಧುಕಾಮಾನವಸ್ಥಿತಾನ್ ಕೈರ್ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೆ ಯೋತ್ಸ್ಯಮಾನಾನವೇಕ್ಷೇಹಂ ಯಯೇತೇತ್ರ ಸಮಾಗತಾಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇಃ ಯುದ್ಧೇ ಪ್ರಿಯಚಿಕೀರ್ಷವಃ. ಅಚ್ಯುತ, ಹೇ ಶ್ರೀಕೃಷ್ಣ ಪರಮಾತ್ಮನೇ, ನಾಶವಿರದ ಶ್ರೀಕೃಷ್ಣ ಪರಮಾತ್ಮನೇ, ಅಹಂ ನಾನು ಯೋದ್ಧುಕಾಮಾನ್ ಯುದ್ಧವನ್ನು ಮಾಡಬೇಕು ಅಂತ ಅಪೇಕ್ಷೆಯುಳ್ಳ, ಯೋದ್ಧುಕಾಮಾನ್ ಯುದ್ಧವನ್ನು ಮಾಡಬೇಕು ಅಂತ ಬಯಕೆಯುಳ್ಳ, ಅವಸ್ಥಿತಾನ್ ಅದಕ್ಕೋಸ್ಕರವಾಗಿ ಅಂತ ಒಂದು ಕ್ರಮಬದ್ಧವಾಗಿ ನಿಂತುಕೊಂಡಿರ್ತಕ್ಕಂತಹ ಏತಾನ್ ಈ ಎಲ್ಲ ಸೈನಿಕರನ್ನು ಯಾವತ್ತು ಎಷ್ಟು ಕಾಲದವರೆಗೆ ನಿರೀಕ್ಷೆ ನೋಡ್ತೇನೋ ತಾವತ್ ಅಲ್ಲಿಯವರೆಗೆ ಉಭಯೋ ಸೇನೆಯೋ ಈ ಎರಡೂ ಸೇನೆಗಳ ಕೌರವ ಪಾಂಡವ ಎರಡೂ ಸೈನ್ಯಗಳ ಮಧ್ಯದಲ್ಲಿ ಮೇ ರಥಂ ಸ್ಥಾಪಯ, ನೀನು ನನ್ನ ಈ ರಥವನ್ನು ನಿಲ್ಲಿಸು. ಯುದ್ಧದಲ್ಲಿ ದುರ್ಬುದ್ಧಿಯುಳ್ಳಂತಹ ಧಾರ್ತರಾಷ್ಟ್ರಸ್ಯ ದುರ್ಯೋಧನನಿಗೆ
ಪ್ರಿಯ ಚಿಕೀರ್ಷವಃ, ಪ್ರಿಯವನ್ನು ಉಂಟು ಮಾಡುವುದಕ್ಕೆ ಇಚ್ಛೆಯುಳ್ಳವರಾಗಿ. ಅಂದರೆ ಇವರ ಇಚ್ಛೆ ಏನಿದೆ ಅಂದರೆ ಧಾರ್ತರಾಷ್ಟ್ರಸ್ಯ ಪ್ರಿಯ ಚಿಕೀರ್ಷವಃ, ದುರ್ಯೋಧನನಿಗೆ ಪ್ರೀತಿಯನ್ನು ಉಂಟು ಮಾಡಬೇಕು ಎನ್ನುವ ಇಚ್ಛೆ ಉಳ್ಳವರಾಗಿ. ಏತೆ ಯಾರು ಯಾರು ಅತ್ರ ಸಮಾಗತಃ, ಈ ಸೈನ್ಯದಲ್ಲಿ ಬಂದಿದ್ದಾರೋ, ಅಸ್ಮಿನ್ ರಣ ಸಮುದ್ಯಮೆ, ಈ ಯುದ್ಧವೆಂಬ ಈ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ, ಮಯಾ ನನ್ನಿಂದ, ಕೈಹಿ ಸಹ ಯಾರಿಂದ ಕೂಡಿಕೊಂಡು, ಯೋದ್ಧವ್ಯಂ ಯುದ್ಧ ಮಾಡಬೇಕೋ ಅಂತಹ ವಿಷಯವನ್ನು, ಯೋತ್ಸ್ಯಮಾನಾನ್ ಯುದ್ಧ ಮಾಡತಕ್ಕಂತಹ ತಾನ್ ಆ ಎಲ್ಲ ಸೈನಿಕರನ್ನು ಅಥವಾ ಸೇನಾ ನಾಯಕರನ್ನು, ಅವರೇನಿದ್ದಾರೋ ಅವರನ್ನು, ಅಹಂ ನಾನು, ಅವಕ್ಷೇ ನೋಡುತ್ತೇನೆ, ನಾನು ಅದನ್ನು ನೋಡಬೇಕು ಅಂತ ಇಷ್ಟಪಟ್ಟಿದ್ದೇನೆ. ಎರಡೂ ಸೇನೆಗಳ ಮಧ್ಯದಲ್ಲಿ ಇರತಕ್ಕಂತಹ ಜನಗಳೇನಿದ್ದಾರೋ ಅವರನ್ನು ನಾನು ನೋಡಬೇಕು ಅಂತ ಇಷ್ಟಪಟ್ಟಿದ್ದೇನೆ. ಅದಕ್ಕೆ ಅದನ್ನು ನನಗೆ ತೋರಿಸು, ಅಲ್ಲಿ ರಥವನ್ನು ನೀನು ಸ್ಥಾಪನೆ ಮಾಡು, ಎರಡೂ ಸೇನೆಗಳ ಮಧ್ಯದಲ್ಲಿ ಮಾಡು. ಅಂದರೆ ಈ ಕಡೆಗೂ ನನ್ನ ಕಣ್ಣಿಗೆ ಕಾಣುವಷ್ಟು, ಎಲ್ಲಿ ತನಕ ನನ್ನ ಕಣ್ಣಿಗೆ ಕಾಣ್ತದೆ ಅಲ್ಲಿ ತನಕನೂ ಯಾರ್ಯಾರು ಸೈನಿಕರಿದ್ದಾರೆ, ಸೇನಾಪತಿಗಳು, ಮಹಾನಾಯಕರು ಅಂತ ಯಾರ್ಯಾರಿದ್ದಾರೋ ಅವರೆಲ್ಲರನ್ನೂ, ಎರಡೂ ಸೇನೆಗಳಲ್ಲಿ ಇರ್ತಕ್ಕಂಥವರೆಲ್ಲರನ್ನು ನೋಡ್ತೇನೆ. ಎರಡೂ ಸೇನೆಗಳ ಮಧ್ಯದಲ್ಲಿ ರಥವನ್ನು ನಿಲ್ಲಿಸು ಎಂಬುದಾಗಿ ಅರ್ಜುನ ಹೇಳಿದ. ಈ ಶ್ಲೋಕಗಳ ಅಭಿಪ್ರಾಯವನ್ನು ರಾಘವೇಂದ್ರ ಗುರುಸಾರ್ವಭೌಮರು ಹೀಗೆ ನಮಗೆ ಸಂಗ್ರಹ ಮಾಡಿಕೊಡ್ತಾರೆ. ಸಾರ್ಧ ಶ್ಲೋಕದ್ವಯೇನ ತದ್ವಾಕ್ಯಂ ಆಹ ಸೇನೆಯೋ ರೀತಿ. ಇಲ್ಲೇ ಸೇನೆಯೋ ಅನ್ನೋ ಮಾತಿನಿಂದ ಹಿಡಿದು ಸೇನೆಯೋರುಭಯೋರ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಅಂತೇನು ಪ್ರಾರಂಭವಾಗ್ತದೆ, ಇಲ್ಲಿಂದ 2.5 ಶ್ಲೋಕಗಳಲ್ಲಿ ರಾಘವೇಂದ್ರ ಗುರುಸಾರ್ವಭೌಮರು ಹೇಳುತ್ತಾರೆ, ಸಾರ್ಧ ಶ್ಲೋಕದ್ವಯೇನ 2.5 ಶ್ಲೋಕಗಳಲ್ಲಿ ಅರ್ಜುನ ಈ ಮಾತನ್ನು ಹೇಳ್ತಾನೆ ಅಂತ. ಏನಂತ ಹೇಳ್ತಾನೆ? ಅಸ್ಮಿನ್ ರಣೋದ್ಯೋಗೆ ಕೈಹಿ ಸಹ ಮಯಾ ಯೋದ್ಧವ್ಯಂ, ಈ ಯುದ್ಧದಲ್ಲಿ ಅಂದರೆ ಈ ರಣದಲ್ಲಿ ಉದ್ಯುಕ್ತರಾಗಿರ್ತಕ್ಕಂಥವರಲ್ಲಿ ನಾನು ಯಾರ್ಯಾರ ಜೊತೆ ಯುದ್ಧವನ್ನು ಮಾಡಬೇಕು. ದುರ್ಬುದ್ಧೇಹೇ ಧಾರ್ತರಾಷ್ಟ್ರಸ್ಯ ಪ್ರಿಯಂ ಕರ್ತುಂ ಇಚ್ಛಂತೋ ಯಹ ಅತ್ರ ಸಮಾಗತಾಃ ತಾನ್ ಯೋದ್ಧುಕಾಮಾನ್ ಅವಸ್ಥಿತಾನ್ ಯೋತ್ಸ್ಯಮಾನಾನ್ ಯಾವತ್ ದ್ರಕ್ಷ್ಯಾಮಿ ತಾವತ್ ಉಭಯೋಃ ಸೇನೆಯೋಃ ಮಧ್ಯೆ ರಥಂ ಸ್ಥಾಪಯ ಇತ್ಯಾಹ ಅಂತ. ಅಂದರೆ ಏನಂತರ್ಥ? ಯುದ್ಧವನ್ನು ಮಾಡಲಿಕ್ಕೆ ದುಷ್ಟಬುದ್ಧಿಯುಳ್ಳಂತಹ ಧೃತರಾಷ್ಟ್ರನ ಮಗ ದುರ್ಯೋಧನ, ಅಂದರೆ ಯಾವಾಗಲೂ ಕಲಹಪ್ರಿಯ, ಯುದ್ಧವನ್ನು ಮಾಡಬೇಕು ಅಂತನ್ನೋದೇ ಅವನ ಅಭಿಪ್ರಾಯ. ಅರ್ಜುನನಿಗೆ ಫಿಕ್ಸ್ ಇದೆ. ದುರ್ಯೋಧನ ಮಾಡ್ತಾ ಇರ್ತಕ್ಕಂಥ ದುರ್ಯೋಧನ ಏನು ಅಂದರೆ ಕಲಹಪ್ರಿಯ, ಯಾವಾಗಲೂ ಸಂತೋಷದಿಂದ ನಕ್ಕೋತ ಮಾತಾಡ್ತಾ ಇರ್ತಕ್ಕಂಥ ಪ್ರಸಂಗವೇ ಇಲ್ಲ, ಯಾವಾಗಲೂ ಅವನು ಒರಟು ಸ್ವಭಾವ. ಹೀಗಾಗಲಿ ಇಲ್ಲೂ ಕೂಡ ಅಷ್ಟೇ, ದುರ್ಬುದ್ಧಿ, ಕೆಟ್ಟ ಬುದ್ಧಿ, ಸ್ವಾರ್ಥ ಬುದ್ಧಿ. ಇಂತಹ ದುರ್ಬುದ್ಧಿಯುಳ್ಳಂತಹ ಧೃತರಾಷ್ಟ್ರನ ಮಕ್ಕಳ ಅಂದರೆ ಧೃತರಾಷ್ಟ್ರನಿಗೆ ದುರ್ಬುದ್ಧಿ ಅಂತ ಹೇಳಿಲ್ಲ, ಧೃತರಾಷ್ಟ್ರನ ಮಗ ದುರ್ಯೋಧನ, ಆ ದುರ್ಯೋಧನಾದಿಗಳಿಗೆಲ್ಲರದೂ ಕೂಡ ಎಂತಹ ಬುದ್ಧಿ, ವಿಶೇಷವಾಗಿ ದುರ್ಯೋಧನನಿಗೆ ದುರ್ಬುದ್ಧಿ. ಇಂತಹ ದುರ್ಬುದ್ಧಿಯುಳ್ಳ ಧೃತರಾಷ್ಟ್ರನ ಮಗನಾದ ದುರ್ಯೋಧನನಿಗೆ ಅಂಥವರಿಗೆ ಸಂತೋಷ ಆಗುವಂತಹ ಕೆಲಸಗಳನ್ನು ಮಾಡಬಾರ್ದು. ಯಾರು ದುಷ್ಟರಿದ್ದಾರೋ, ದುಷ್ಟ ಬುದ್ಧಿ ಯಾರದಿರುತ್ತದೋ ಅಂಥವರು ಸಂತೋಷಗೊಳ್ಳುವಂತಹ ಕೆಲಸಗಳನ್ನು ಮಾಡಬಾರದು. ಆದರೆ ಅಂತಹ ದುರ್ಯೋಧನನಿಗೆ ಸಂತೋಷ ಮಾಡಬೇಕು ಅನ್ನುವಂತಹ ಕೆಲಸದೊಳಗೆ ಪ್ರವೃತ್ತರಾದವರು ಯಾರ್ಯಾರು ಇಲ್ಲಿಗೆ ಬಂದಿದ್ದಾರೆ ಅಂತ ನೋಡಬೇಕಾಗಿದೆ ಅಂತ ಇಚ್ಛಾ ಅರ್ಜುನನಿಗೆ. ದುರ್ಬುದ್ಧಿಯುಳ್ಳ ದುರ್ಯೋಧನನಿಗೆ ಸಂತೋಷ ಪಡಿಸಬೇಕಲ್ಲ, ಸದ್ಬುದ್ಧಿಯುಳ್ಳ ಪಾಂಡವರಿಗೆ ಸಂತೋಷ ಪಡಿಸೋದು ಅನ್ನೋ ಮಾತು ಬೇರೆ. ಋಷಿಮುನಿಗಳಿಗೆ ಸಂತೋಷ ಪಡಿಸಲಿಕ್ಕಾಗಿ ಯಾರು ಬಂದಿದ್ದಾರೆ ಅಂತ ಅನ್ನೋದಲ್ಲ. ಈಗ ಹೇಗೆ ಅಂದರೆ ದುಷ್ಟಬುದ್ಧಿಯುಳ್ಳ ದುರ್ಯೋಧನನಿಗೆ ಸಂತೋಷ ಪಡಿಸಬಾರದು, ಆದರೆ ಅವನನ್ನು ಸಂತೋಷ ಪಡಿಸಲಿಕ್ಕೆ ಅಂತ ಯಾರು ಬಂದಿದ್ದಾರೋ ಅವರನ್ನು ನಾನು ನೋಡಬೇಕು ಅಂತ. ದುಷ್ಟಬುದ್ಧಿಯುಳ್ಳಂತಹ ಧೃತರಾಷ್ಟ್ರನ ಮಗನಾದ ದುರ್ಯೋಧನನಿಗೆ ಸಂತೋಷವನ್ನು ಉಂಟು ಮಾಡಲಿಕ್ಕಾಗಿ ಯಾರ್ಯಾರು ಇಲ್ಲಿಗೆ ಬಂದಿದ್ದಾರೋ, ಎಂಥಂಥವರ ಜೊತೆಗೆ ನಾನು ಯುದ್ಧ ಮಾಡಬೇಕು ಅಂತ ಇದೆಯೋ ಅವರನ್ನು ನಾನು ನೋಡಬೇಕೀಗ. ನನಗೆ ಪ್ರತಿವೀರರು ಅಂತ ಯಾರಿದ್ದಾರಲ್ಲ ಅವರನ್ನೆಲ್ಲ ನಾನು ನೋಡಬೇಕು. ಯೋದ್ಧುಕಾಮಾನ್ ಅವಸ್ಥಿತಾನ್ ಯಾವತ್ತು ದ್ರಕ್ಷ್ಯಾಮಿ, ಈ ರೀತಿಯಾಗಿ ಬಂದಿರತಕ್ಕಂಥವರ ಜೊತೆಗೆ ನಾನು ಯಾರ್ಯಾರ ಜೊತೆಗೆ ಯುದ್ಧ ಮಾಡಬೇಕು ಅಂತಿದೆಯೋ ಅವರನ್ನೆಲ್ಲ ನಾನು ಒಂದು ಸಾರಿ ನೋಡಬೇಕು. ಅದು ಸತ್ಯ, ನೋಡಬೇಕು. ಮತ್ತು ಯಾರ ಜೊತೆಗೆ ಯುದ್ಧ ಮಾಡಬೇಕು,
ಯಾರ ಬಲ ಎಷ್ಟಿದೆ ಅದಕ್ಕೆ ನನ್ನ ಪ್ರಯೋಗ ಎಷ್ಟಿರಬೇಕು. ಒಬ್ಬ ಪುಕ್ಕಲನಿಗೆ ಬಹಳ ಶಕ್ತಿ ಪ್ರಯೋಗ ಮಾಡಬೇಕಾಗಿಲ್ಲ. ಒಬ್ಬ ಧೈರ್ಯವಂತನನ್ನು ಕಂಡು ಇವನೇನೂ ಮಾಡಲಿಕ್ಕಿಲ್ಲ ಅಂತ ನಾವು ಅವನ ಬಗ್ಗೆ ಸಣ್ಣದಾದ ಭಾವನೆಯನ್ನೂ ತಾಳಲಿಕ್ಕಿಲ್ಲ. ಹಾಗಾದರೆ ಯಾವಾಗಲೂ ಯುದ್ಧ ಮಾಡಬೇಕಾದರೆ ಪ್ರತಿ ದಾಳಿಕೋರ ಯಾರು ಇರ್ತಾರೋ ಅಥವಾ ಪ್ರತಿ ವೀರ ಯಾರು ಇರ್ತಾರೋ ಅವರನ್ನು ಚೆನ್ನಾಗಿ ಪರೀಕ್ಷೆ ಮಾಡಬೇಕಾದದ್ದು ಒಬ್ಬ ಬುದ್ಧಿವಂತನ ಲಕ್ಷಣ. ಅದಕ್ಕೋಸ್ಕರ ಅರ್ಜುನ ಹೇಳಿದ್ದು. ಅರ್ಜುನ ಇಲ್ಲಿಯವರೆಗೆ ಹೇಳಿದ್ದೇನು ತಪ್ಪಿಲ್ಲ. ಯಾಕೆ ಯುದ್ಧ ಮಾಡಬೇಕಾದ್ರೆ ಯಾರನ್ನು ನೋಡಬೇಕು. ದುರ್ಯೋಧನನ ಪ್ರೀತಿಗಾಗಿ ಅಂತ ಬಂದವರು ಯಾರ್ಯಾರಿದ್ದಾರೆ, ಅವರ ಬಲ ಎಷ್ಟಿದೆ, ಅವರ ಶಕ್ತಿ ಸಾಮರ್ಥ್ಯಗಳು ಏನು, ಅವುಗಳನ್ನೆಲ್ಲ ತಿಳಿದು ತಾನು ಯುದ್ಧ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ ಎರಡೂ ಸೇನೆಗಳ ಮಧ್ಯದಲ್ಲಿ ನೀನು ರಥವನ್ನು ನಿಲ್ಲಿಸು ಅಂತ ಅರ್ಜುನ ಹೇಳಿದ ಎಂಬುದಾಗಿ ಅಭಿಪ್ರಾಯವನ್ನು ಪಡ್ತಾರೆ. ಇಷ್ಟು ಇಲ್ಲಿಯವರೆಗೂ ಅರ್ಜುನ ಹೇಳಿದ ಅಂತ ಹೇಳಿ ಈಗ ಸಂಜಯ ಉವಾಚ, ಸಂಜಯ ಹೇಳ್ತಾ ಇದ್ದಾನೆ ಧೃತರಾಷ್ಟ್ರನಿಗೆ. ಏನಂತ ಹೇಳ್ತಾ ಇದ್ದಾನೆ? ಏವ ಮುಕ್ತೋ ಋಷಿಕೇಶೋ ಗುಡಾಕೇಶೇನ ಭಾರತ ಸೇನಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರೂನಿತಿ ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥಃ ಪಿತॄನ್ ಅಥ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತॄನ್ ಪುತ್ರಾನ್ ಪೌತ್ರಾನ್ ಸಖೀನ್ಸ್ತಥಾ. ಸಂಜಯ ಉವಾಚ, ಸಂಜಯನು ಹೇಳ್ತಾ ಇದ್ದಾನೆ, ಹೇ ಭಾರತ, ಎಲೈ ಧೃತರಾಷ್ಟ್ರನೇ, ಗುಡಾಕೇಶೇನ ಅರ್ಜುನನಿಂದ ಏವಂ ಈ ರೀತಿಯಾಗಿ ಉಕ್ತಃ ಹೇಳಿಸಿಕೊಳ್ಳಲ್ಪಟ್ಟ ಋಷಿಕೇಶ ಇಂದ್ರಿಯಗಳ ಒಡೆಯನಾದ ಶ್ರೀಕೃಷ್ಣ ಪರಮಾತ್ಮನು ಉಭಯೋ ಸೇನೆಯೋ ಎರಡೂ ಸೈನ್ಯಗಳ ಮಧ್ಯೆ ಭೀಷ್ಮದ್ರೋಣ ಪ್ರಮುಖತಃ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಇವರೇ ಮುಖ್ಯವಾಗಿ ಉಳ್ಳಂತಹ ಪ್ರಮುಖರಾಗಿ ಉಳ್ಳಂತಹವರ ಎದುರಿನಲ್ಲಿ ಚ ಮತ್ತು ಸರ್ವೇಷಾಂ ಸಮಸ್ತರಾಗಿರ್ತಕ್ಕಂತಹ ಮಹೀಕ್ಷಿತಾಂ ರಾಜರುಗಳ ಪ್ರಮುಖತಃ ಅತ್ಯಂತ ಅವರ ಸಮ್ಮುಖವಾಗಿ ರಥೋತ್ತಮಂ ಶ್ರೇಷ್ಠವಾಗಿರ್ತಕ್ಕಂತಹ ಆ ರಥವನ್ನು ಸ್ಥಾಪಯಿತ್ವ ಇಟ್ಟು ಪಾರ್ಥ ಅರ್ಜುನನೇ ಏತಾನ್ ಸಮವೇತಾನ್ ಇಲ್ಲಿ ಸೇರಿರ್ತಕ್ಕಂತಹ ಏತಾನ್ ಕುರೂನ್ ಈ ಎಲ್ಲ ಕೌರವರುಗಳನ್ನು ಪಶ್ಯ ನೋಡು. ಅಥ ಅನಂತರದಲ್ಲಿ ಪಾರ್ಥ ಅರ್ಜುನನು ತತ್ರ ಉಭಯೋ ಸೇನೆಯೋ ಅಪಿ ಎರಡೂ ಸೇನೆಗಳಲ್ಲಿಯೂ ಕೂಡ ಸ್ಥಿತಾನ್ ಇರ್ತಕ್ಕಂತಹ ಪಿತೃನ್ ತನ್ನ ತಂದೆಗೆ ಸಮಾನರಾಗಿರ್ತಕ್ಕಂತಹ ಭೂರಿಶ್ರವ ಮೊದಲಾದವರುಗಳನ್ನು ಮಾತುಲಾನ್ ಶಲ್ಯ ಮೊದಲಾದ ಮಾವಂದಿರನ್ನು ಭ್ರಾತೃನ್ ತನ್ನ ಪಕ್ಷದಲ್ಲಿ ಧರ್ಮರಾಜ ಭೀಮ ನಕುಲ ಸಹದೇವ ಇವರುಗಳನ್ನು ಶತ್ರುಪಕ್ಷದಲ್ಲಿ ಇರತಕ್ಕಂತಹ ಅಣ್ಣ ತಮ್ಮಂದಿರು ಅಂದರೆ ದುರ್ಯೋಧನಾದಿಗಳನ್ನು ಧೃತರಾಷ್ಟ್ರನ ಮಕ್ಕಳಾದ ದುರ್ಯೋಧನಾದಿಗಳನ್ನು ಪುತ್ರಾನ್ ತನ್ನ ಮಗನಾಗಿರ್ತಕ್ಕಂತಹ ಅಭಿಮನ್ಯುವೇ ಮೊದಲಾಗಿರ್ತಕ್ಕಂಥವರನ್ನು ಪೌತ್ರಾನ್ ಈ ಲಕ್ಷಣ ಅಂತೇನಿದ್ದ ಲಕ್ಷಣನ ಪುತ್ರರನ್ನು ಪೌತ್ರಾನ್ ಹಾಗೂ ಸಖೀನ್ ಅಶ್ವತ್ಥಾಮಾಚಾರ್ಯರೇ ಮೊದಲಾದ ಸ್ನೇಹಿತರನ್ನು ಆಚಾರ್ಯಾನ್ ತನಗೆ ಗುರುಗಳಾಗಿರ್ತಕ್ಕಂತಹ ದ್ರೋಣಾಚಾರ್ಯರನ್ನು ಶ್ವಶುರಾನ್ ದೃಪದಾದಿ ಮಾವಂದಿರನ್ನು ಹೆಣ್ಣು ಕೊಟ್ಟ ಮಾವಂದಿರನ್ನು ದೃಪದ ರಾಜನೇ ಮೊದಲಾಗಿರ್ತಕ್ಕಂತಹ ಮಾವಂದಿರನ್ನು ಚ ಮತ್ತು ಸುಹೃದ ಕೃತವರ್ಮನೇ ಮೊದಲಾಗಿರ್ತಕ್ಕಂತಹ ಸ್ನೇಹಿತರನ್ನು ಅಪಶ್ಯತ್ ನೋಡಿದನು. ಅಂದರೆ ಅರ್ಜುನ ಇವರನ್ನೆಲ್ಲ ನೋಡಿದ. ಎರಡೂ ಸೇನೆಗಳ ಮಧ್ಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ರಥವನ್ನು ಸ್ಥಾಪನೆ ಮಾಡಿದ. ಶ್ರೀಕೃಷ್ಣ ಪರಮಾತ್ಮ ಒಂದು ಲಿಂಕ್ ಕೊಟ್ಟ, ಇವನಿಗೊಂದು ವಿಷಾದ ಬರಬೇಕಲ್ಲ, ಅರ್ಜುನನಿಗೊಂದು ವಿಷಾದ ಹುಟ್ಟಬೇಕು. ಈಗ ಭಗವದ್ಗೀತೆಯ ಉಪದೇಶ ಆಗಬೇಕು. ಭಗವಂತ ಯಾವುದಕ್ಕೂ ಆದರೂ ಕೂಡ ಭಗವಂತನ ಪ್ರಚೋದನೆ ಬೇಕು, ಭಗವಂತನ ಪ್ರೇರಣೆ ಬೇಕು. ಇಲ್ಲಿ ಇವನೊಳಗೆ ಈಗ ಬಂಧು ನಿಮಿತ್ತಕವಾಗಿರ್ತಕ್ಕಂತಹ ಸ್ನೇಹ ಉಂಟಾಗಲಿಕ್ಕಾಗಿ ಒಂದು ಮಾತನ್ನು ಆಡಿದ ಶ್ರೀಕೃಷ್ಣ ಪರಮಾತ್ಮ. ಏನಂತ ಮಾಡಿದ? ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರುನೀತಿ.
ಅಪ್ಪ ನೋಡಪ್ಪ ಯಾರ್ಯಾರು ಬಂದಿದ್ದಾರೆ ಅಂತ ನೋಡಿಲ್ಲಿ ಅಂತ ಹೇಳಿದ. ಇಷ್ಟು ಶ್ರೀಕೃಷ್ಣ ಪರಮಾತ್ಮ ಆಡಿದ ಮಾತು ಸಾಕು. ಅವನಿಗೇನಾಗ್ಬಿಡ್ತು ಅಂದರೆ ಒಳಗಡೆಗೆ ಈ ಬಂಧು ನಿಮಿತ್ತಕವಾಗಿರ್ತಕ್ಕಂತಹ ಸ್ನೇಹ ಉಂಟಾಗಲಿಕ್ಕೆ ಕಾರಣ ಆಗಿಬಿಡ್ತು. ನೋಡ್ರಿ ಹೆಂಗೆ ವಿಪದ ಸಂತುನ ಶಾಶ್ವತ ಅಂತ ಕುಂತಿದೇವಿ ಪ್ರಾರ್ಥನೆಯನ್ನು ಮಾಡಿದ್ಲೋ ಶ್ರೀಕೃಷ್ಣ ಪರಮಾತ್ಮನಿಗೆ. ಭಾಗವತದಲ್ಲಿ ಏನು ಕೇಳ್ತೀವಿ, ಅಪ್ಪ ಆಪತ್ತನ್ನೇ ಕೊಡು ಸ್ವಾಮಿ ಅಂತ ಕುಂತಿದೇವಿ ಏನು ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡಿದ್ಲೋ, ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಕೇವಲ ಒಂದು ಮುಗುಳ್ನಗೆ ನಕ್ಕ ಅಷ್ಟೇ. ಆ ಮುಗುಳ್ನಗೆ ಏನು ಮಾಡ್ತು ಅಂದ್ರೆ ಆಕೆಗೆ ಇಷ್ಟು ಮೋಹ ಆವರಣ ಆಗಿಬಿಡ್ತು. ಅಯ್ಯ ಇದು ನನ್ನ ಕೂಸು ಅಂತ ಭಾವನೆ ಬಂದುಬಿಡ್ತು ಶ್ರೀಕೃಷ್ಣ ಪರಮಾತ್ಮನಿಗೆ. ನನಗೆ ಆಪತ್ತು ಕೊಡೋ, ನಿನ್ನ ಸ್ಮರಣೆ ಯಾವಾಗಲೂ ಮಾಡಬೇಕು ಅಂತ ಹಿಂದಿನ ಕ್ಷಣದಲ್ಲಿ ಹೇಳಿದ ಕುಂತಿದೇವಿಗೆ ಶ್ರೀಕೃಷ್ಣ ಪರಮಾತ್ಮನ ಕೇವಲ ಒಂದು ಮೋಹಕ ನಗು ಆ ಭಾವನೆಯನ್ನು ಹೋಗಿಸಿಬಿಡ್ತು. ಪರಮಾತ್ಮ ನಮಸ್ಕಾರ ಮಾಡಿಬಿಟ್ಟ, ವಿಜಯೀ ಭವ ಅಂತ ಆಶೀರ್ವಾದ ಮಾಡಿಬಿಟ್ಲು. ಅಂದರೆ ಕೇವಲ ಪರಮಾತ್ಮನ ಒಂದು ನಗು ಅವಳಿಗೆ ಯಾವ ರೀತಿಯಾದ ಮೋಹವನ್ನು ಉಂಟು ಮಾಡ್ತೋ ಹಾಗೇನೆ ಇಲ್ಲೂ ಕೂಡ ಯುದ್ಧ ಮಾಡಲಿಕ್ಕೆ ಅಂತ ಅತೀ ಉತ್ಸಾಹದಿಂದ ಬಂದ ಅರ್ಜುನನಿಗೆ ಒಂದು ಮಾತು, ನೋಡಪ್ಪ ಬಂದಾರ ಇವರನ್ನೆಲ್ಲ ನೋಡು ಅಂತ ಇಷ್ಟಂದ ಮಾತು ಏನಾಗಿಬಿಡ್ತು ಅಂದರೆ ಅವನಿಗೆ ಬಂಧು ನಿಮಿತ್ತಕವಾಗಿರ್ತಕ್ಕಂತಹ ಸ್ನೇಹ ಹುಟ್ಟಲಿಕ್ಕೆ ಕಾರಣ ಆಗಿಬಿಡ್ತು. ಶ್ರೀಕೃಷ್ಣ ಪರಮಾತ್ಮನ ಒಂದು ಮಾತು, ಒಂದು ನಗು, ಅವನ ಒಂದು ಹುಬ್ಬಿನ ಚಲನವಲನ ಇದು ಯಾರ್ಯಾರಿಗೆ ಯಾವ ಸಂದರ್ಭಗಳಲ್ಲಿ ಹೇಗೆ ಪ್ರಚೋದನೆ ಮಾಡ್ತದೆ ಗೊತ್ತೇ ಆಗುವುದಿಲ್ಲ. ಕೇವಲ ಅದೊಂದು ಮಾತು ಶ್ರೀಕೃಷ್ಣ ಪರಮಾತ್ಮನ ಮಾತು ಮುಂದೆ ಅರ್ಜುನನಲ್ಲಿ ಎಂತಹ ಭಾವನೆಗಳು ಮೂಡಲಿಕ್ಕೆ ಪ್ರಾರಂಭವಾಯಿತು ಅನ್ನೋದನ್ನು ನಾವು ನೋಡಬೇಕೀಗ. ಇದಕ್ಕೆ ರಾಘವೇಂದ್ರ ಗುರು ಸಾರ್ವಭೌಮರು ವಿವೃತ್ತಿಯಲ್ಲಿ ಹೇಳತಕ್ಕಂತಹ ಒಂದು ಪರಮಾದ್ಭುತವಾದ ಮಾತನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ ಈಗ. ಏವಂ ನೋಡಿ, ಶಬ್ದ ಭಾಳ ಚಂದದ. ಏವಂ ಈ ರೀತಿಯಾಗಿ ಗುಡಾಕೇಶೇನ ಗುಡಾಕಾಯಾ ನಿದ್ರಾಯಾ ಈಶೇನ ಜಿತ ನಿದ್ರೇಣ ಅರ್ಜುನೇನ ಅಂತ ಅರ್ಥ. ಗುಡಾಕೇಶ ಅಂದರೆ ಗುಡಾಕ ಅಂದರೆ ನಿದ್ರೆಯನ್ನು ಗೆದ್ದಿರ್ತಕ್ಕಂಥವನು ಯಾರು ಅಂದರೆ ಅರ್ಜುನನಿಂದ. ಉಕ್ತಃ ಹೇಳಿಸಿಕೊಳ್ಳಲ್ಪಟ್ಟ ಹೃಷಿಕೇಶ ಅಂದರೆ ಸರ್ವೇಂದ್ರಿಯ ಪ್ರೇರಕನಾಗಿರ್ತಕ್ಕಂತಹ ಶ್ರೀಕೃಷ್ಣನು ಬಲದ್ವಯ ಮಧ್ಯೆ ಅಂದರೆ ಎರಡೂ ಬಲಗಳಿಂದ ಕೂಡಿರ್ತಕ್ಕಂತಹ ಮಧ್ಯದಲ್ಲಿ ಅಂದರೆ ಭೀಷ್ಮದ್ರೋಣ ಪ್ರಮುಖತಃ ತದಾಭಿಮುಖೇನ ತಥಾ ಸರ್ವೇಷಾಂ ಚ ಮಹಿಕ್ಷಿತಾಂ ರಾಜ್ಞಾಂ ಪ್ರಮುಖತ್ ಇತಿ ಬುದ್ಧಿಯ ವಿವಕ್ತೇನಾನ್ವಯ ಅಂದರೆ ಭೀಷ್ಮ ದ್ರೋಣ ಇವರ ಸಮ್ಮುಖದಲ್ಲಿ ರಥವನ್ನು ನಿಲ್ಲಿಸಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ, ಹೇ ಪಾರ್ಥ, ಸಮವೇತಾನ್ ಯುದ್ಧಾರ್ಥನ್ ಮಿಲಿತಾನ್ ಏತಾನ್ ಕುರುನ್ ಪಶ್ಯ ಇತಿ ಉವಾಚ. ಯುದ್ಧಕ್ಕಾಗಿ ಅಂತ ಬಂದು ನಿಂತಿರ್ತಕ್ಕಂತಹ ಇವರುಗಳು ಏನಿದ್ದಾರೋ ಇವರನ್ನು ನೀನು ಒಮ್ಮೆ ನೋಡು ಎಂಬುದಾಗಿ ಹೇಳಿದ. ಅವರು ಯಾರ್ಯಾರಿದ್ದಾರೆ ಅವೆಲ್ಲ ವಿವರಣೆಗಳನ್ನು ನೋಡಿದ್ವಿ ನಾವೀಗ. ಯಾರ್ಯಾರಿದ್ದಾರವರು ಬಂದಿರತಕ್ಕಂಥವ್ರು ಅರ್ಜುನನಿಗೆ ಬೇಕಾಗಿರ್ತಕ್ಕಂಥವರೇ. ಪಿತೃನ್, ಪಿತಾಮಹಾನ್, ಆಚಾರ್ಯಾನ್, ಮಾತುಲಾನ್, ಭ್ರಾತೃನ್, ಪುತ್ರಾನ್, ಪೌತ್ರಾನ್, ಸಖಿನ್. ಸಾಕು, ಬಂಧು ನಿಮಿತ್ತಕ ಸ್ನೇಹಕ್ಕೆ ಇಟ್ಟು ರಗಡಾಗೋಯ್ತು. ಇದರೊಳಗೆ ಯಾವುದೋ ಒಂದು ರಗಡು ತಂದೆ ಇಲ್ಲ, ತಂದೆ ಸ್ಥಾನೀಯ ಅಂತರ್ಥ. ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ತಂದೆ ಸ್ಥಾನೀಯರಹೋದಲ್ಲೋ ಹಾಗೆ ಇಲ್ಲೂ ಪಿತೃನ್ ಅಂದರೆ ಪಾಂಡುರಾಜ ಎಲ್ಲಿದ್ದಾರೆ ಅಂತ ಕೇಳಲಿಕ್ಕೆ ಹೋಗಬಾರದು. ಇಲ್ಲಿ ಪಿತೃನ್ ಅಂದರೆ ಭೂರಿಶ್ರವಣೆ ಮೊದಲಾಗಿರ್ತಕ್ಕಂಥವರು ಅಂತರ್ಥ. ಸಾಕಲ್ಲ, ತಂದೆ ಅಥವಾ ಸೋದರ ಮಾವ ಅಥವಾ ಅಣ್ಣ ತಮ್ಮಂದಿರು ಅಥವಾ ಮಕ್ಕಳು ಅಥವಾ ಮೊಮ್ಮಕ್ಕಳು, ಸ್ನೇಹಕ್ಕೆ ಎಷ್ಟು ಬೇಕೋ ಅಷ್ಟು ಜನ ಇದ್ದಾರೆ. ಇಲ್ಲಿ ಬಂಧು ನಿಮಿತ್ತಕವಾಗಿರ್ತಕ್ಕಂತಹ ಸ್ನೇಹ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟೂ ಜನಗಳನ್ನು ನಿಂದಿರಿಸಿದ್ದಾನೆ ನೋಡಿ ಶ್ರೀಕೃಷ್ಣ ಪರಮಾತ್ಮ. ಅದನ್ನೇ ನಮಗೆ ರಾಘವೇಂದ್ರ ಗುರು ಸಾರ್ವಭೌಮರು ಎಷ್ಟು ಒಂದು ಶಬ್ದ ಪ್ರಯೋಗ ಮಾಡಿ ತಿಳಿಸಿಕೊಡುತ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂತಹ ಮಾತು ಏನಿದೆ ಅಂದರೆ, ಅವನಿಗೆ ಬಂಧು ನಿಮಿತ್ತಕವಾಗಿರ್ತಕ್ಕಂತಹ ಸ್ನೇಹಕ್ಕೆ ಕಾರಣೀಭೂತವಾದ ಬಂಧುಗಳು ಯಾರ್ಯಾರಿದ್ದಾರೋ ಅಷ್ಟೂ ಬಂಧುಗಳು ಇಲ್ಲಿದ್ದಾರೆ. ಒಬ್ಬರದೇ ಅಲ್ಲ, ಎಲ್ಲರದೂ ಮೋಹ ಕಾರಣ ಆಗಬೇಕು. ಗುರುಗಳಲ್ಲಿ ಭಾರೀ ಭಕ್ತಿ ಅಂದರೆ ಆ ಗುರುಗಳನ್ನೇ ಹೊಡಿಬೇಕಲ್ಲ. ಈಗ ಅಜ್ಜನ ಮೇಲೆ ಬಹಳ ಪ್ರೀತಿ ವಿಶ್ವಾಸ, ಮೊಮ್ಮಕ್ಕಳಿಗೆ ಅಜ್ಜನ ಮೇಲೆ ಬಹಳ ಪ್ರೀತಿ ಇರುತ್ತದೆ. ಸರಿ, ಆ ಮೊಮ್ಮಕ್ಕಳಿಗೆ ಅರ್ಜುನ ಮೊಮ್ಮಗ, ಅವನಿಗೆ ಭಾರೀ ಪ್ರೀತಿ ಭೀಷ್ಮಾಚಾರ್ಯರು ಎದುರಾಳಿಗಳು, ಅವರಿಗೆ ಹೊಡಿಬೇಕಲ್ಲ. ಹೀಗೆ ಒಂದಲ್ಲ ಎರಡಲ್ಲ, ಎಲ್ಲ ವಿಧದ ಸಂಬಂಧಗಳಿದ್ದಲೂ ಕೂಡ ತತ್ರೇತ್ಯಸ್ಯ ವಿವರಣಂ ಸೇನೆಯೋರುಭಯೋರಪೀತಿ ತಥೇತಿ ಸಮುಚ್ಚಯೇ ಅಂತಾರೆ ರಾಘವೇಂದ್ರ ಗುರು ಸಾರ್ವಭೌಮರು.
ಹೀಗೆ ಅಂದರೆ ಏನಂತ ಅರ್ಥ ಅಂದರೆ ತತ್ರ ಅನ್ನುವರ ವಿವರಣೆ